ಹಾಯ್, ಎಲ್ಲರಿಗೂ ನನ್ನ ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ಸ್ವರಗಳು ಅಂದರೆ ಏನು ಮತ್ತು ಅವುಗಳ ಪ್ರಕಾರಗಳು ಮತ್ತು ವ್ಯಂಜನಗಳು ಅಂದರೆ ಏನು ಮತ್ತು ಅವುಗಳ ಪ್ರಕಾರಗಳನ್ನು ನೋಡೋಣ. ಈಗ ಮೊದಲನೆಯದಾಗಿ ಸ್ವರಗಳನ್ನು ನೋಡೋಣ. ಸ್ವರಗಳು ಅಂದರೆ ಸ್ವತಂತ್ರವಾಗಿ ಉಚ್ಚಾರಣೆಯಾಗುವ ಅಕ್ಷರಗಳಿಗೆ ಸ್ವರಗಳು ಎಂದು ಕರೆಯುತ್ತೇವೆ. ಈ ಸ್ವರಗಳಲ್ಲಿ 3 ಪ್ರಕಾರಗಳು: ಹ್ರಸ್ವಸ್ವರ, ದೀರ್ಘಸ್ವರ ಮತ್ತು ಪ್ಲುತಸ್ವರ. ಮೊದಲನೆಯದಾಗಿ ಹ್ರಸ್ವಸ್ವರವನ್ನು ನೋಡೋಣ. ಹ್ರಸ್ವಸ್ವರ ಒಂದು ಮಾತ್ರೆಯ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳಿಗೆ ಹ್ರಸ್ವಸ್ವರ ಎಂದು ಕರೆಯುತ್ತೇವೆ. ಕನ್ನಡದಲ್ಲಿ 6 ಹ್ರಸ್ವಸ್ವರಗಳಿವೆ: ಅ, ಇ, ಉ, ಋ, ಎ, ಓ ಎಂಬ 6 ಹ್ರಸ್ವಸ್ವರಗಳಿವೆ. ಎರಡನೆಯದಾಗಿ ದೀರ್ಘಸ್ವರ. 2 ಮಾತ್ರೆಯ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳಿಗೆ ದೀರ್ಘಸ್ವರ ಎಂದು ಕರೆಯುತ್ತೇವೆ. ಕನ್ನಡದಲ್ಲಿ 6 ದೀರ್ಘಸ್ವರಗಳಿವೆ: ಆ, ಇ, ಉ, ಎ, ಐ, ಓ, ಔ ಎಂಬ 6 ದೀರ್ಘಸ್ವರಗಳನ್ನು ನಾವು ನೋಡಬಹುದು. ಮೂರನೆಯದಾಗಿ ಪ್ಲುತಸ್ವರ. 3 ಅಥವಾ 3ಕ್ಕಿಂತ ಹೆಚ್ಚು ಮಾತ್ರೆಯ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳಿಗೆ ಪ್ಲುತಸ್ವರ ಎಂದು ಕರೆಯುತ್ತೇವೆ. ಅಂದರೆ ಇಲ್ಲಿ ಕೊನೆಯ ಸ್ವರವನ್ನು ಎಳೆದು ಹೇಳಬೇಕು ಅಥವಾ ಲಿಖಿತ ರೂಪದಲ್ಲಿ ಬರೆದಾಗ ಕೊನೆಯ ಅಕ್ಷರದ ಮುಂದೆ ಎಸ್ ಚಿಹ್ನೆ ಇರಬೇಕು. ಉದಾಹರಣೆಗೆ ಅಯ್ಯೋ, ಅಮ್ಮ, ಓ ದೇವರೇ ಹೀಗೆ ಎಳೆದು ಹೇಳುವ ಪದವನ್ನು ಪ್ಲುತಸ್ವರ ಎಂದು ಕರೆಯುತ್ತೇವೆ. ಮುಂದಿನದು ವ್ಯಂಜನಗಳು. ಸ್ವರದ ಸಹಾಯವನ್ನು ಪಡೆದುಕೊಂಡು ಉಚ್ಚಾರಣೆಯಾಗುವ ಅಕ್ಷರಗಳಿಗೆ ವ್ಯಂಜನ ಎಂದು ಕರೆಯುತ್ತೇವೆ. ಈ ವ್ಯಂಜನದಲ್ಲಿ 2 ಪ್ರಕಾರಗಳು: ವರ್ಗೀಯ ವ್ಯಂಜನ ಮತ್ತು ಅವರ್ಗೀಯ ವ್ಯಂಜನ. ಮೊದಲನೆಯದಾಗಿ ವರ್ಗೀಯ ವ್ಯಂಜನವನ್ನು ನೋಡೋಣ. ವರ್ಗ ಮಾಡಲು ಬರುವ ಅಕ್ಷರಗಳೇ ವರ್ಗೀಯ ವ್ಯಂಜನ. ಅವು ಯಾವುವೆಂದರೆ ಕ, ಖ, ಗ, ಘ, ಞ, ಚ, ಛ, ಜ, ಝ, ಞ, ಟ, ಠ, ಡ, ಢ, ಣ, ತ, ಥ, ದ, ದ, ನ, ಪ, ಫ, ಬ, ಭ, ಮ. ಹೀಗೆ ಕ ದಿಂದ ಮ ವರೆಗಿನ 25 ಅಕ್ಷರಗಳನ್ನು ವರ್ಗೀಯ ವ್ಯಂಜನ ಎಂದು ಕರೆಯುತ್ತೇವೆ. ಈ ವರ್ಗೀಯ ವ್ಯಂಜನದಲ್ಲಿ 3 ಪ್ರಕಾರಗಳು: ಅಲ್ಪಪ್ರಾಣ, ಮಹಾಪ್ರಾಣ, ಅನುನಾಸಿಕ. ಮೊದಲನೆಯದಾಗಿ ಅಲ್ಪಪ್ರಾಣ ಅಂದರೆ ಏನು? ಕಡಿಮೆ ಉಸಿರಿನಿಂದ ಉಚ್ಚರಿಸುವ ಅಕ್ಷರಗಳೇ ಅಲ್ಪಪ್ರಾಣ. ಉದಾಹರಣೆಗೆ ಕ, ಚ, ಟ, ತ, ಪ, ಗ, ಝ, ಡ, ದ, ಬ ಎಂಬ ಅಲ್ಪಪ್ರಾಣಗಳಿವೆ. ಎರಡನೆಯದಾಗಿ ಮಹಾಪ್ರಾಣ. ಹೆಚ್ಚು ಉಸಿರಿನಿಂದ ಉಚ್ಚರಿಸುವ ಅಕ್ಷರಗಳಿಗೆ ಮಹಾಪ್ರಾಣ ಎಂದು ಕರೆಯುತ್ತೇವೆ. ಕನ್ನಡದಲ್ಲಿ 10 ಮಹಾಪ್ರಾಣಗಳಿವೆ: ಕ, ಚ, ಟ, ತ, ಪ, ಗ, ಝ, ಡ, ದ, ಬ ಎಂಬ 10 ಮಹಾಪ್ರಾಣಗಳಿವೆ. ಮೂರನೆಯದಾಗಿ ಅನುನಾಸಿಕ. ಮೂಗಿನ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳಿಗೆ ಅನುನಾಸಿಕ ಎಂದು ಕರೆಯುತ್ತೇವೆ. ಕನ್ನಡದಲ್ಲಿ 5 ಅನುನಾಸಿಕಗಳಿವೆ. ಉದಾಹರಣೆಗೆ ಯ, ಯ, ನ, ಣ, ಮ. ಈಗ ಅವರ್ಗೀಯ ವ್ಯಂಜನವನ್ನು ನೋಡೋಣ. ಯ ದಿಂದ ಳ ವರೆಗಿನ 9 ಅಕ್ಷರಗಳನ್ನು ಅವರ್ಗೀಯ ವ್ಯಂಜನಗಳು ಎಂದು ಕರೆಯುತ್ತೇವೆ. ಅವು ಯಾವುವೆಂದರೆ ಯ, ರ, ಲ, ವ, ಶ, ಶ, ಸ, ಹ, ಳ ಎಂಬ ಅವರ್ಗೀಯ ವ್ಯಂಜನಗಳು. ಯೋಗವಾಹಗಳು. ಸ್ವರಗಳ ಸಹಾಯದಿಂದ ಉಚ್ಚಾರಣೆಯಾಗುವ ಅಕ್ಷರಗಳಿಗೆ ಯೋಗವಾಹಗಳು ಎಂದು ಕರೆಯುತ್ತೇವೆ. ಉದಾಹರಣೆಗೆ ಅಂ, ಆಹ.